ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲು ತಮ್ಮನೇಲಿ ನೋಡಿರೋ ಪ್ರಕಾರ ಯಾವ ರೀತಿ ಝೊಮ್ಯಾಟೋಗೆ ಈಸಿಯಾಗಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು, ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು. ಅಂದರೆ ಯಾವುದೇ ಆದಂಥ ಆಫೀಸ್ ಏನು ವಿಸಿಟ್ ಮಾಡೋಂಗಿಲ್ಲ. ಸೊ ಒನ್ ಬೈ ಒನ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆ ರೀತಿ ನೀವು ಮಾಡ್ತಾ ಹೋದರೆ ಆರಾಮಾಗಿ ನಿಮ್ಮ ಐಡಿನ ಕ್ರಿಯೇಟ್ ಮಾಡ್ಕೊಂಡು ನೀವು ಕೂಡ ಝೊಮ್ಯಾಟೋದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು. ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಝೊಮ್ಯಾಟೋಗೆ ಜಾಯ್ನ್ ಆಗೋದು ಅಂತೇಳಿ. ಮೊದಲನೇದಾಗಿ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಇಮೇಲ್ ID ಕೊಟ್ಟಿದ್ದೀನಿ, ಅಂತ ಅಂದರೆ yashwantsevaag45@gmail.com ಅಂತ. ಅದಕ್ಕೆ ಬೇಕಾದರೆ ನೀವು ಒಂದು ಮೆಸೇಜ್ ಕೂಡ ಕಳಿಸ್ಬೋದು. ಅಂತ ಅಂದರೆ ನಿಮ್ಮ ನಂಬರು ಜೊತೆಯಲ್ಲಿ ನಿಮ್ಮ ಹೆಸರು ಕಳಿಸಿದ್ರೆ ಸೊ ID ಏನಾದ್ರು ಕ್ರಿಯೇಟ್ ಮಾಡ್ಬೇಕಾದ್ರೆ ಏನಾದ್ರು ನಿಮಗೆ ಸಮಸ್ಯೆ ಬಂತು ಅಂತ ಅಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅಂದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೀವು ಮಾಡಬೇಕಾಗಿರೋದೇನು ಅಂತಂದರೆ ನಿಮ್ಮ ನಂಬರು ಮತ್ತು ಹೆಸರನ್ನ ಜಿಮೇಲಲ್ಲಿ ನಿಮ್ಮದು ಕಳಿಸಿ. ಸೊ ನಾನು ನಿಮಗೆ ಅದನ್ನು ಹೆಲ್ಪ್ ಮಾಡ್ತೀನಿ, ಅಂದರೆ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಜೊತೆಲಿ ಲೊಕೇಶನ್ನು ಕೂಡ ಕಳಿಸಿ, ಅಂದರೆ ನೀವು ಯಾವ ಲೊಕೇಶನಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳ್ಬಿಟ್ಟು ಆ ಲೊಕೇಶನ್ನ ಕಳಿಸಿದ್ರೆ ನನಗೂ ಕೂಡ ಈಸಿ ಆಗುತ್ತೆ ನಿಮಗೆ ಹೆಲ್ಪ್ ಮಾಡೋಕ್ಕೆ. ಸೊ ಅಕಸ್ಮಾತ್ ID ಏನಾದ್ರು ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಏನಾದ್ರು ತೊಂದರೆ ಆದರೆ ಸೊ ನೀವು ಆ ಥರ ಮಾಡ್ಬೋದು. ಅಂದರೆ ಫಸ್ಟೇ ನೀವೇನಾದ್ರು ಕಳಿಸಿದ್ರೆ ಸೊ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಬನ್ನಿ ಇವಾಗ ಮೊದಲನೇದಾಗಿ ಯಾವ ರೀತಿ ಜಾಯ್ನ್ ಆಗೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನಿಮ್ಮ ಮೊಬೈಲ್ನ ತೊಗೊಳ್ಳಿ. ನಿಮ್ಮ ಮೊಬೈಲ್ನ ತೊಗೊಂಡು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡ್ಕೊತಿದ್ದಂಗೆ ಇಲ್ಲಿ ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡಿ, ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ನಿಮಗೆ ಈ ಅಪ್ಲಿಕೇಶನ್ ಬರುತ್ತೆ. ಈ ಅಪ್ಲಿಕೇಶನ್ನ ನೀವು ಇವಾಗ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇನ್ಸ್ಟಾಲ್ ಏನಾದ್ರು ಆಗ್ತಿದ್ದಂಗೆ ನೀವೇನು ಮಾಡಬೇಕು ಅಂತಂದರೆ ಓಪನ್ ಅಂತ ಇರುತ್ತಲ್ಲ, ಸೊ ಓಪನ್ ಕೊಡಿ. ಈಗ ಇನ್ಸ್ಟಾಲ್ ಕೂಡ ಆಗಿದೆ, ಓಪನ್ ಕೂಡ ಕೊಡ್ತೀನಿ. ಓಪನ್ ಕೊಡ್ತಿದ್ದಂಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಓಪನ್ ಆದಮೇಲೆ ತುಂಬ ಪರ್ಮಿಷನ್ಗಳ್ನ ಕೇಳುತ್ತೆ. ಅಂದರೆ ಯಾವ ಪರ್ಮಿಷನ್ನು ಕೂಡ ನೀವು ಇಲ್ಲಿ ಡಿನೇ ಮಾಡೋಂಗಿಲ್ಲ. ನಾವು ಕೆಲಸಕ್ಕೆ ಸೇರ್ಕೊಬೇಕು ಅಂತಂದರೆ ಎಲ್ಲ ಪರ್ಮಿಷನ್ಗಳ್ನ ಕೊಡಲೇಬೇಕಾಗುತ್ತೆ. ಅದರಿಂದಾಗಿ ನೀವೇನು ಮಾಡ್ತೀರಾ ಅಂತ ಅಂದರೆ ವೈದ್ ಯೂಸಿಂಗ್ ದ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡ್ತಾ ಹೋಗಿ, ಅಂದರೆ ತುಂಬ ಕೇಳುತ್ತೆ. ಎಲ್ಲದಕ್ಕೂ ಪರ್ಮಿಷನ್ ಕೊಡಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂತಂದರೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟಬಲ್ ಇದೆಯೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂತ ಅಂದರೆ ಇಂಗ್ಲೀಷಲ್ಲಿ ಏನಾದ್ರು ಕಂಫರ್ಟಬಲ್ ಆಗಿದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಕನ್ನಡದಲ್ಲಿ ಏನಾದರೂ ಅಂತಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟಬಲ್ ಇದೆಯೋ ಅಂದರೆ ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಎಲ್ಲರಿಗೂ ಈಸಿ ಆಗಲಿ ಅಂತ ನಾನೇನು ಮಾಡ್ತೀನಿ ಅಂತಂದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊತೀನಿ. ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಡ್ತಿದ್ದಂಗೆ ನೋಡಿ ಇವಾಗ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಪರ್ಮನೆಂಟ್ ಮೊಬೈಲ್ ನಂಬರ್ ಯಾವುದಿದೆಯೋ ಅದನ್ನೇ ನೀವು ಎಂಟರ್ ಮಾಡೋಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂತ ಅಂದರೆ ಆ ನಂಬರ್ ಇಲ್ಲ ಅಂತಂದರೆ ನೀವು ಡ್ಯೂಟಿ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂತ ಅಂದರೆ ಕಸ್ಟಮರ್ಗೆಲ್ಲ ಕಾಲ್ ಮಾಡಬೇಕಾಗುತ್ತೆ. ಅದರಿಂದಾಗಿ ನೀವು ಏನು ಪರ್ಮನೆಂಟ್ ನಂಬರ್ ಏನು ಯೂಸ್ ಮಾಡ್ತಿರೋ, ಅಂದರೆ ಕೆಲಸ ಮಾಡುವ ಹೋಗ್ಬೇಕಾದ್ರೆ ಯಾವ ನಂಬರ್ ಯೂಸ್ ಮಾಡ್ತಿರೋ ಅದೇ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಯಾವುದೋ ಬೇರೆ ನಂಬರೆಲ್ಲ ಎಂಟರ್ ಮಾಡಿಬಿಟ್ಟು ಐಡಿನ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇಲ್ಲ ನಾನು ಅದನ್ನು ಯೂಸ್ ಮಾಡ್ತೀನಿ ಅಂತಂದರೆ ಆ ನಂಬರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಬಟ್ ನೀವೇನು ಮಾಡಬೇಕು ಅಂತಂದರೆ ಇವಾಗ ಸೊ ನಿಮ್ಮ ಮೇಯ್ನ್ ನಂಬರ್ ಏನಿರುತ್ತೋ ಅದನ್ನು ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಆ ಕಂಟಿನ್ಯೂನ ಪ್ರೆಸ್ ಮಾಡಿ. ನೀವು ಕಂಟಿನ್ಯೂ ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಒಂದು OTP ಬರುತ್ತೆ. ಸೊ OTPನ ಎಂಟರ್ ಮಾಡಿ. OTP ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. OTP ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ಬೇಕು ನಿಮ್ಗೆ ಏನಾದ್ರು ವಾಟ್ಸಪ್ಪಲ್ಲಿ ಏನಾದ್ರು ಅಪ್ಡೇಟ್ ಬೇಕು ಅಂತಂದರೆ ಕೆಳಗಡೆ ಒಂದು ಮಾರ್ಕ್ ಇದೆ ನೋಡಿ, ಗೆಟ್ ಅಪ್ಡೇಟ್ಸ್ ವಾಟ್ಸಪ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲೂ ಕೂಡ ನೀವು ಆ ಅಪ್ಡೇಟ್ಗಳನ್ನ ತೊಗೊಬೋದು. ಅದಾದ್ಮೇಲೆ ಇವಾಗ ಕಂಟಿನ್ಯೂ ಕೊಡಿ, ಸಬ್ಮಿಟ್ ಮಾಡಿಬಿಟ್ಟು OTPನ. ಅದಾದ್ಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತ ಅಂದರೆ ಈ ಥರ ಒಬ್ಬರು ಬರ್ತಾರೆ, ಈ ಥರ ಬಂದ್ಬಿಟ್ಟು ಅಂದರೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಝೊಮ್ಯಾಟೋಗೆ ಯಾವ ರೀತಿ ಜಾಯ್ನ್ ಆಗಬೇಕು, ಏನಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಕೆಳಗಡೆ ತೋರಿಸ್ತಾ ಇರುತ್ತೆ ಗ್ರೀನ್ ಕಲರಲ್ಲಿ, ಆ ನೆಕ್ಸ್ಟ್ ಆಪ್ಷನ್ನ ಪ್ರೆಸ್ ಮಾಡಿ. ನೋಡಿ ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ಏನು ಕೇಳುತ್ತೆ ಅಂತ ಅಂದರೆ ಮೋಟಾರ್ ಸೈಕಲ್ ಆರ್ ಸ್ಕೂಟರ್ ಆರ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ನಿಮ್ಮ ಹತ್ರ ಯಾವುದಿದೆ ಅಂತ ಅಂದರೆ ನಿಮ್ಮ ಹತ್ರ EV ವೆಹಿಕಲ್ ಇದೆ ಅಂತ ಅಂದರೆ EV ವೆಹಿಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಹತ್ರ ಏನಾದ್ರು ಮೋಟರ್ ಸೈಕಲ್ ಇದೆ ಅಂತ ಅಂದರೆ ಮೋಟರ್ ಸೈಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಯ್ನ್ ನೀವು ತಲೆಯಲ್ಲಿ ಇಟ್ಕೊಬೇಕಾಗಿರೋದೇನು ಅಂತ ಅಂದರೆ ಸೊ EV ಎಲೆಕ್ಟ್ರಿಕಲ್ ವೆಹಿಕಲ್ ಏನಾದ್ರು ನೀವು ತೊಗೊಳ್ತೀರಾ, EV ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಅಂದರೆ ಸೊ EVದು ಬಿಲ್ ಕೇಳುತ್ತೆ. ಸೊ ಹುಷಾರಾಗಿ ನಿಮ್ಮ ಹತ್ರ ಏನಾದ್ರು EVದು ಬಿಲ್ ಇತ್ತು ಅಂತಂದರೆ ಮಾತ್ರ EV ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಮೋಟಾರ್ ಸೈಕಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಟ್ ನಿಮ್ಮದೇ ಆದಂಥ ಮೋಟಾರ್ ಸೈಕಲ್ ಬೇಕು ಅನ್ನೋದೇನಿಲ್ಲ. ಏನಕ್ಕೆ ಅಂತ ಅಂದರೆ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ನಮ್ಮದೇ ಬೈಕ್ ಇರಬೇಕಾ, ನಮ್ಮ ಅಪ್ಪಂದಿದೆ, ನನ್ನ ತಮ್ಮಂದಿದೆ, ಈ ಥರ ಎಲ್ಲ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ಅದರಿಂದಾಗಿ ಹೇಳ್ತಾ ಇರೋದು. ಸೊ ಬೈಕು ಯಾರ್ದು ಬೇಕಾದರೂ ಹಾಕ್ಬೋದು. ಅದರಿಂದಾಗಿ ಅದನ್ನು ಹಾಕ್ಬಿಟ್ಟು ನೀವು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡ್ತಿದ್ದಂಗೆ ಯಾವ ರೀತಿ ಬರುತ್ತೆ ಅಂತ ಅಂದರೆ ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಟ್ ವರ್ಕ್ ಸಿಟಿ ಅಂತ ಹೇಳ್ಬಿಟ್ಟು ಬರ್ತಾಯಿದೆ. ಅಂತಂದರೆ ನಾನು ಇವಾಗ ID ಕ್ರಿಯೇಟ್ ಮಾಡ್ತಾ ಇರೋದು ತುಮಕೂರಲ್ಲಿ, ಅದರಿಂದಾಗಿ ಆಟೋಮೆಟಿಕ್ಕಾಗಿ ತುಮಕೂರು ತೊಗೊಂಡಿದೆ. ಸೊ ನಿಮ್ಮದು ಯಾವ ಊರು ಇರುತ್ತೋ ಆ ಊರದ್ದು ತೊಗೊಳುತ್ತೆ. ಬಟ್ ನೀವು ಚೇಂಜ್ ಮಾಡ್ಕೊಬೋದು. ನೀವು ಕೆಲಸ ಇದು ಮಾಡಬೇಕು ಅಂತ ಇದ್ದೀರಾ ಅಲ್ಲಿಗೆ ಚೇಂಜ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ತುಮಕೂರಲ್ಲಿರೋದು, ಬಟ್ ನಾನು ತುಮಕೂರಲ್ಲಿ ಕೆಲಸ ಮಾಡಲ್ಲ, ನಾನು ಮಾಡಿದ್ರೆ ಬೆಂಗಳೂರಲ್ಲೇ ಮಾಡೋದು. ಏನಕ್ಕೆ ಅಂತಂದರೆ ತುಮಕೂರಿಗಿಂತ ಬೆಂಗಳೂರಲ್ಲಿ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ನೋಡಿ, ಇವಾಗ ನೆಕ್ಸ್ಟ್ ಈಗ ವರ್ಕಿಂಗ್ ಏರಿಯಾ ಇತ್ತಲ್ಲ ಅಲ್ಲಿ ಚೇಂಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ. ಆ ಚೇಂಜ್ ಅನ್ನೋ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡಿ ಯಾವ ಸಿಟಿ ಬೇಕು ಅಂತ ನಮ್ಗೆ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಸಿಟಿ ಇದೆಯೋ ಎಲ್ಲ ಸಿಟಿನೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಇವಾಗ ನಾನೇನು ಮಾಡ್ತೀನಿ ಅಂತ ಅಂದರೆ ಬೆಂಗಳೂರು ಇದೆ ನೋಡಿ, ಇಲ್ಲಿ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡ್ತೀನಿ.
ನೋಡಿ ನೆಕ್ಸ್ಟ್ ಕೊಡ್ತಿದ್ದಂಗೆ ಈ ಥರ ಬರುತ್ತೆ. ಈ ಥರ ಬರ್ತಿದ್ದಂಗೆ ಈಗ ಸೆಲೆಕ್ಟ್ ವರ್ಕ್ ಸಿಟಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಬಂದಿದೆ. ಈಗ ಏನು ಮಾಡಬೇಕು ಅಂತಂದರೆ ನಾನು ನೆಕ್ಸ್ಟ್ ಕೊಡ್ತೀನಿ. ಇಲ್ಲೂ ಕೂಡ ನೆಕ್ಸ್ಟ್ ಕೊಡ್ತಿದ್ದಂಗೆ ಏನಪ್ಪ ಅಂತ ಅಂದರೆ ನಮ್ಮ ಝೋನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂತ ಅಂದರೆ ಝೊಮ್ಯಾಟೋದಲ್ಲಿ ತುಂಬ ಝೋನ್ಗಳಿರುತ್ತೆ. ಅದರಿಂದಾಗಿ ನಮಗೆ ಯಾವ ಝೋನ್ ಬೇಕೋ ಆ ಝೋನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಜಾಲಹಳ್ಳಿ ಹತ್ರ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂತಂದರೆ ಜಾಲಹಳ್ಳಿನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇವಾಗ ಚೇಂಜ್ ಅಂತ ಇದೆಯಲ್ಲ, ಅಲ್ಲಿ ಕೂಡ ಈಗ ಚೇಂಜ್ ಪ್ರೆಸ್ ಮಾಡ್ತೀನಿ. ಚೇಂಜ್ ಪ್ರೆಸ್ ಮಾಡಿಬಿಟ್ಟು ನೋಡಿ ಎಲ್ಲನೂ ಕೂಡ ಇದೆ. KR ಪುರಂ ಇದೆ, MG ರೋಡ್ ಇದೆ, ನಾಗವಾರ ಇದೆ, ಬೆಲ್ ರೋಡು, ಆಟಿನಗರ, ರಾಜಧಾನಿ ಈ ಥರ ತುಂಬ ಝೋನ್ಗಳಿದೆ. ನಮ್ಗೆ ಯಾವ ಝೋನು, ನಾವು ಯಾವ ಝೋನಲ್ಲಿ ಇದ್ದೀವಿ, ನಾವು ಯಾವ ಝೋನಲ್ಲಿ ರೂಮ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಿದ್ದು. ಸೊ ನಾವು ಆದಷ್ಟು ಹತ್ರ ಇರುವಂಥದ್ದು, ಅಂದರೆ ನಮಗೆ ಲೊಕೇಶನ್ ಹತ್ರ ಇರಬೇಕು ಅನ್ನೋದಕ್ಕಿಂತ ಲೊಕೇಶನ್ ಒಳಗಡೆ ಇದ್ರೇ ಬೆಸ್ಟು. ಏನಕ್ಕೆ ಅಂತ ಅಂದರೆ ನಾವು ರೂಮಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಆರಾಮಾಗಿ ಅಲ್ಲೇ ಆನ್ ಮಾಡ್ಕೊಂಡ್ಬಿಡ್ಬೋದು. ಅದರಿಂದಾಗಿ ಸೊ ನೀವು ಯಾವ ಝೋನಲ್ಲಿ ಇದ್ದೀರೋ ಅನ್ನೋದು ತಿಳ್ಕೊಂಡು ಆ ಝೋನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ಸದ್ಯಕ್ಕೆ ನಾನು ಇವಾಗ ಜಾಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ. ನೋಡಿ ಜಾಲಲ್ಲಿ ಕೂಡ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಾಲಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂತ ಅಂದರೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಆ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಆಧಾರ್ ಕಾರ್ಡ್ ಕೇಳುತ್ತೆ. ಅಂತ ಅಂದರೆ ಈಗ ನೀವು ಆಧಾರ್ ಕಾರ್ಡ್ ಏನಾದ್ರು OTP ಕನೆಕ್ಟ್ ಆಗಿರೋ, ಆಲ್ಮೋಸ್ಟ್ ಅಲ್ಲಿ ಇವಾಗ ಎಲ್ಲರದ್ದು ಕನೆಕ್ಟ್ ಆಗಿರುತ್ತೆ ಮೊಬೈಲ್ ನಂಬರು, ಅದರಲ್ಲಿ ಏನು ತೊಂದರೆ ಇಲ್ಲ. ಅದರಿಂದಾಗಿ ನೀವೇನು ಮಾಡಬೇಕು ಅಂತಂದರೆ ನೋಡಿ ಐ ಹ್ಯಾವ್ ಆಧಾರ್ ಅಂತ ಇದೆ, ಜೊತೆಯಲ್ಲಿ ಐ ಡೋಂಟ್ ಹ್ಯಾವ್ ಆಧಾರ್ ಅಂತಲೂ ಇದೆ. ಆಧಾರ್ ಇಲ್ಲ ಅಂತಂದರೆ ನೀವು ಆಧಾರ್ ಇಲ್ಲ ಅಂತ ಕಳಿಸ್ಬೋದು. ಬಟ್ ಏನು ಅಂತ ಅಂದರೆ ID ಕ್ರಿಯೇಟ್ ಮಾಡುವಂಥ ಟೈಮಲ್ಲಿ ತೊಂದರೆ ಆಗುತ್ತೆ. ಅದರಿಂದಾಗಿ ನಿಮ್ಮ ಆಧಾರ್ ಕಾರ್ಡ್ನ ತೊಗೊಳ್ಳಿ. ಆಧಾರ್ ಕಾರ್ಡ್ನ ತೊಗೊಂಡು ಐ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಸೆಲೆಕ್ಟ್ ಮಾಡಿ. ನೋಡಿ ಅದನ್ನು ಸೆಲೆಕ್ಟ್ ಮಾಡ್ತಿದ್ದಂಗೆ ಡಿಜಿಲಾಕರಿಗೆ ಬರುತ್ತೆ. ಡಿಜಿಲಾಕರಿಗೆ ಬರ್ತಿದ್ದಂಗೆ ನಿಮ್ಮ ಆಧಾರ್ನ ಇಲ್ಲಿ ಎಂಟರ್ ಮಾಡಿ. ಆಧಾರ್ ನಂಬರ್ ಎಂಟರ್ ಮಾಡ್ತಿದ್ದಂಗೆ ನಿಮ್ಮ ಒಂದು OTP ಬರುತ್ತೆ. ಸೊ OTPನ ಪ್ರೆಸ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಮಾಡಿ. ಸೊ ಸಬ್ಮಿಟ್ ಮಾಡ್ತಿದ್ದಂಗೆ ಯಾವ ರೀತಿ ಬರುತ್ತೆ ಅಂತಂದರೆ ನೋಡಿ ಇಲ್ಲಿ ಈಗ ಬಂದಿದೆ ಆಧಾರ್ ವೆರಿಫೈಡ್ ಅಂತ ಹೇಳ್ಬಿಟ್ಟು ಬಂದಿದೆಯಲ್ಲ. ಸೊ ಈ ರೀತಿ ನಿಮ್ಮದು ಕೂಡ ಬರಬೇಕು. ಈ ಥರ ಬಂತು ಅಂತಂದರೆ ನಮ್ಮ ID ಕ್ರಿಯೇಟ್ ಮಾಡೋದು ಈಸಿಯಾಗಿ ಆಗುತ್ತೆ. ಅದರಿಂದಾಗಿನೇ ಹೇಳ್ತಾ ಇರೋದು. ನೋಡಿ ಇವಾಗ ಆಧಾರ್ ವೆರಿಫೈಡ್ ಅಂತ ಬಂತು. ಈಗ ಆಧಾರ್ ವೆರಿಫೈಡ್ ಅಂತ ಬರ್ತಿದ್ದಂಗೆ ನೀವೇನು ಮಾಡಬೇಕು ಅಂತಂದರೆ ಓಕೆ ಪ್ರೆಸ್ ಮಾಡಿ. ಓಕೆ ಪ್ರೆಸ್ ಮಾಡ್ತಿದ್ದಂಗೆ ನೆಕ್ಸ್ಟ್ ನಿಮಗೆ ಸೊ ನೋಡಿ ಇವಾಗ ಆಧಾರ್ ವೆರಿಫೈಡ್ ಅಂತಲೂ ಕೂಡ ಬರುತ್ತೆ. ಈಗ ಆಧಾರ್ ಕಾರ್ಡು ಕೂಡ ನಮ್ಮದು ವೆರಿಫೈಡ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು ನೆಕ್ಸ್ಟ್ ಅಂತ ಅಂದರೆ ಏನಾರು ಮಿಸ್ಸಾಗಿ ನೀವೇನಾದ್ರು ಬೇರೆಯವ್ರು ಆಧಾರ್ ಕಾರ್ಡ್ ಹಾಕಿದ್ದೀರಾ ಅಂತ ಅಂದರೆ ಏನಾದ್ರು ಚೇಂಜಸ್ ಇತ್ತು ಅಂತಂದ್ರೂ ಕೂಡ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಆದಷ್ಟು ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ಹಾಕಿ. ಏನಕ್ಕೆ ಅಂತ ಅಂದರೆ ಒಂದು ಸಲ ಅಷ್ಟು ID ಕ್ರಿಯೇಟ್ ಮಾಡೋದು, ಪದೇ ಝೊಮ್ಯಾಟೋದಲ್ಲಿ ID ಕ್ರಿಯೇಟ್ ಮಾಡುವಂಥ ಆಪ್ಷನ್ ಇಲ್ಲ. ಒಬ್ಬರಿಗೆ ಒಂದು ID ಕ್ರಿಯೇಟ್ ಮಾಡೋಕ್ಕಾದು. ಅದರಿಂದಾಗಿ ಕರೆಕ್ಟಾಗಿ ಹಾಕಬೇಕಾಗುತ್ತೆ ನೀವು. ಅದರಿಂದಾಗಿ ನೀವೇನಾದ್ರು ಬೇಕು ಅಂದರೆ ಚೇಂಜ್ ಮಾಡ್ಕೊಬೋದು. ಬಟ್ ನಮ್ಮದೆಲ್ಲ ಕರೆಕ್ಟಾಗಿದ್ದಿಲ್ಲ. ಆಧಾರ್ ವೆರಿಫೈಡ್ ಆಯಿತು. ಆಧಾರ್ ವೆರಿಫೈಡ್ ಆಗ್ತಿದ್ದಂಗೆ ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇನ್ನೂ ಒಂದು ಪರ್ಮಿಷನ್ ಕೇಳುತ್ತೆ. ಈ ಪರ್ಮಿಷನ್ ಏನಕ್ಕಪ್ಪ ಕೇಳುತ್ತೆ ಅಂತ ಅಂದರೆ ನಮ್ಮ ಸೆಲ್ಫಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದರಿಂದಾಗಿ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವೀಡಿಯೋಗೆ ಪರ್ಮಿಷನ್ ಕೇಳ್ತಾ ಇದೆ. ವೈಲ್ ಯೂಸಿಂಗ್ ದ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಪರ್ಮಿಷನ್ ಮೇಲೆ ಓಕೆ ಮಾಡಲೇಬೇಕು. ಸೊ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದಂಗೆ ನೀವು ಸೆಲ್ಫಿನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ನೀವು ಸೆಲ್ಫಿ ತೊಗೊಬೇಕಾಗುತ್ತೆ. ಅಂದರೆ ಸ್ಟ್ರೈಟ್ ಫೇಸಲ್ಲಿ ಒಂದು ರೌಂಡ್ ಸರ್ಕಲ್ ಬರುತ್ತೆ. ಆ ರೌಂಡ್ ಸರ್ಕಲಿಗೆ ಕರೆಕ್ಟಾಗಿ ನಿಮ್ಮ ಫೇಸ್ನ ಇಟ್ಬಿಟ್ಟು ನೀವು ಸೆಲ್ಫಿನ ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾರ್ದೋ ಸೆಲ್ಫಿ ಸಬ್ಮಿಟ್ ಮಾಡೋಕೆ ಹೋಗ್ಬಿಡಿ, ನಿಮ್ಮದೇ ಮಾಡಿ. ಏನಕ್ಕೆ ಅಂತ ಅಂದರೆ ಡ್ಯೂಟಿ ಮಾಡುವಂಥ ಸಮಯದಲ್ಲಿ ನಿಮ್ಮ ಸೆಲ್ಫಿನ ಕೇಳುತ್ತೆ. ಸೊ ಸೆಲ್ಫಿ ಏನಾದ್ರು ಮಿಸ್ ಮ್ಯಾಚ್ ಆಯಿತು ಅಂತ ಅಂದರೆ ID ಬ್ಲಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದಾಗಿ ನೀವೇನು ಮಾಡ್ತೀರಾ ಅಂತ ಅಂದರೆ ಕರೆಕ್ಟಾಗಿರುವ ನಿಮ್ಮ ಸೆಲ್ಫಿಯನ್ನೇ ಒಂದು ಒಳ್ಳೆ ಲೈಟಲ್ಲಿ ನೀವು ಕೊಡಿ. ಲೈಟಲ್ಲಿ ಕೊಟ್ಬಿಟ್ಟು ಸಬ್ಮಿಟ್ ಸೆಲ್ಫಿ ಅಂತ ಇದೆಯಲ್ಲ, ಸಬ್ಮಿಟ್ ಸೆಲ್ಫಿ ಕೊಡಿ. ಅಕಸ್ಮಾತ್ ಸೆಲ್ಫಿ ಕರೆಕ್ಟಾಗಿ ಬರಲಿಲ್ಲ ಅಂತಂದರೆ ಪಕ್ಕದ ರೀಟೇಕ್ ಅಂತಲೂ ಇದೆ, ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೋಡಿ ಸಬ್ಮಿಟ್ ಸೆಲ್ಫಿನೂ ಕೂಡ ಇವಾಗ ನಾನು ಸಬ್ಮಿಟ್ ಮಾಡ್ತಾಯಿದ್ದೀನಿ. ನೋಡಿ ಸೆಲ್ಫಿ ಸಬ್ಮಿಟ್ ಮಾಡಿದ್ಮೇಲೆ ಈ ಥರ ನಮಗೆ ಒಂದು ರೈಟ್ ಮಾರ್ಕ್ ಬರುತ್ತೆ. ರೈಟ್ ಮಾರ್ಕ್ ಬರ್ತಿದ್ದಂಗೆ ನಾವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಕೊಡಬೇಕು. ಸೊ ನೋಡಿ ಇವಾಗ ನೆಕ್ಸ್ಟು ಕೂಡ ಕೊಟ್ಟೆ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಏನೆಲ್ಲ ಬೆನಿಫಿಟ್ಸ್ ಇದೆ ನಮಗೆ ಅಂತ ಹೇಳ್ಬಿಟ್ಟು ಕೂಡ ಇವಾಗ ತೋರಿಸ್ತಾ ಇದೆ. ಜೊತೆಯಲ್ಲಿ ಏನು ಅಂತ ಅಂದರೆ ಇನ್ಶೂರೆನ್ಸ್ ತೋರಿಸ್ತಾ ಇದೆ, ಆಮೇಲೆ ಇನ್ಸೆಂಟಿವ್ ತೋರಿಸ್ತಾ ಇದೆ, ಜೊತೆಯಲ್ಲಿ ಬ್ಯಾಗ್ ತೋರಿಸ್ತಾ ಇದೆ, ಆಮೇಲೆ 2 T-ಶರ್ಟ್ ಕೊಡ್ತೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದಾರೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಡ್ತಿದ್ದಂಗೆ ನಮಗೆ ಈ ಥರ ಬರುತ್ತೆ. ಈ ಥರ ಬರ್ತಿದ್ದಂಗೆ ನೋಡಿ ಪೇ ಆಫ್ಟರ್ ಯು ಅರ್ನ್ ಅಂತ ಅಂದರೆ ಇಲ್ಲಿ ನಮಗೆ ಯಾವುದೇ ಆದಂಥ ಅಮೌಂಟ್ನ ಸ್ಟಾರ್ಟಿಂಗಲ್ಲಿ ತಗೊಳ್ತಾ ಇಲ್ಲ. ಇದೇನು ಅಂತ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ನಾವು ಡ್ಯೂಟಿ ಮಾಡ್ತಿರ್ತೀವಲ್ಲ, ನಾವು ಡ್ಯೂಟಿ ಮಾಡುವಂಥ ಸಮಯದಲ್ಲಿ 1600 ರೂಪಾಯಿ ಕಟ್ ಮಾಡ್ಕೊತಾನೆ. ನನಗೆ ಅನ್ನಿಸ್ದಂಗೆ ಫಸ್ಟು 600 ರೂಪಾಯಿ, 400 ಆಮೇಲೆ 200 ರೂಪಾಯಿನ ಕಟ್ ಮಾಡ್ಕೊತೀನಿ ಅನಿಸುತ್ತೆ. ಇನ್ಸ್ಟಾಲ್ಮೆಂಟಲ್ಲಿ ಕಟ್ ಮಾಡ್ಕೊತಾನೆ ಅದು ಆನ್ ಬೋರ್ಡಿಂಗ್ ಫೀಸ್ನ. ಸೊ ನಾವು ಡ್ಯೂಟಿ ಮಾಡಬೇಕಾದ್ರೆ ನಾವೇನಾದ್ರು ಝೊಮ್ಯಾಟೋಗೆ ಜಾಯ್ನ್ ಆಗ್ತೀವಿ ಅಂತಂದರೆ ಆನ್ ಬೋರ್ಡಿಂಗ್ ಫೀಸ್ ಇದ್ದೇ ಇರುತ್ತೆ. ಆನ್ ಬೋರ್ಡಿಂಗ್ ಫೀಸ್ನ ನಾವು 1600 ರೂಪಾಯಿ ಕಟ್ಟಲೇಬೇಕಾಗುತ್ತೆ. ಬಟ್ ನಮ್ಮ ಡ್ಯೂಟಿಯಲ್ಲಿ ಇದನ್ನು ಡಿಡಕ್ಷನ್ ಮಾಡ್ಕೊಂಡೆ. ಅಂದರೆ ಒಂದೇ ಸಲ ಇದು ಕಟ್ ಮಾಡ್ಕೊಂಡು ಪದೇ ಏನು ಕಟ್ ಮಾಡ್ಕೊಳ್ಳೋಲ್ಲ. ಸೊ ಒಂದು ಸಲ ಕಟ್ ಮಾಡ್ಕೊತಾನೆ. ವೀಕ್ಲಿ ಇಷ್ಟಿಷ್ಟು ಅಂತ ಕಟ್ ಮಾಡ್ಕೊಂಡು 1600 ರೂಪಾಯಿ ಟೋಟಲಾಗಿ ಕಟ್ ಮಾಡ್ತಾನೆ. 1600 ರೂಪಾಯಿ ಕಟ್ ಮಾಡೋದ್ಮೇಲೆ ಇನ್ನೂ ಯಾವುದೇ ಆದಂಥ ಕಟ್ ಮಾಡಲ್ಲ. ಬಟ್ ಸ್ಟಾರ್ಟಿಂಗ್ ನಾವು ಝೊಮ್ಯಾಟೋಗೆ ಸೇರ್ಕೊಬೇಕು ಅಂತಂದರೆ ಇದು ಮಾಡೇ ಮಾಡ್ತಾನೆ. ಯಾಕೆಂತಂದರೆ ತುಂಬ ಜನ ಸುಮ್ಮನೆ ID ಕ್ರಿಯೇಟ್ ಮಾಡ್ಕೊಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿರೋದು. ಇದು ಏನು ನಾವೇ ಸ್ಟಾರ್ಟಿಂಗ್ ಏನು ಕಟ್ಟಂಗಿಲ್ಲ, ಅದಾದಮೇಲೆ ಕಟ್ಬೋದು. ಅದರಿಂದಾಗಿ ನೋಡಿ ಇವಾಗ
ಕನ್ಫರ್ಮ್ ಅನ್ನೋದು ಕೊಡ್ತೀನಿ. ಈಗ ಕನ್ಫರ್ಮ್ ಅನ್ನ ಕೊಡ್ತಿದ್ದಂಗೆ ನೋಡಿ ನಮಗೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಜೊತೆ ಟೀ ಶರ್ಟು ಒಂದು ಬ್ಯಾಗ್ ಕೂಡ ನಮಗೆ ಕಳಿಸ್ತಾರೆ. ಆಮೇಲೆ ಏನು ಮಾಡಬೇಕು ಅಂತಂದರೆ ನೀವು ನೆಕ್ಸ್ಟ್ ಕೊಡ್ತಿದ್ದಂಗೆ ಇವಾಗ ಏನು ಬರುತ್ತೆ ಅಂತ ಅಂದರೆ ನಿಮ್ಮದು ಒಂದು ಟೀ ಶರ್ಟ್ ಸೈಜ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಟೀ ಶರ್ಟ್ ಸೈಜ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಡಿ. ಜೊತೆಯಲ್ಲಿ ಅಡ್ರೆಸ್ ಹಾಕಿ. ಅಂತ ಅಂದರೆ ನೀವು ಕೆಲಸ ಮಾಡ್ತಿರ್ತೀರಲ್ಲ ಆ ಅಡ್ರೆಸ್ ಹಾಕಬೇಕು ಅಂತೇನಿಲ್ಲ. ಸೊ ಕೊರಿಯರ್ ನಿಮಗೆ ಟೀ ಶರ್ಟ್ ಎಲ್ಲಿಗೆ ಬೇಕು ಅಂತ ಇದೆ, ಬ್ಯಾಗ್ ಎಲ್ಲಿಗೆ ಬರಬೇಕು ಅಂತ ಇದೆಯೋ ಅಲ್ಲಿಗೆ ಆ ಅಡ್ರೆಸ್ನ ನೀವು ಹಾಕ್ಬೇಕಾಗುತ್ತೆ. ನೋಡಿ ಹೌಸ್ ನಂಬರು, ಏರಿಯಾ, ಸ್ಟ್ರೀಟು, ಟೌನು, ಸಿಟಿ, ಸ್ಟೇಟು ಎಲ್ಲನೂ ಕೂಡ ನೀವು ಫಿಲ್ ಮಾಡಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದಂಗೆ ನೀವು ಮೇನ್ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಳ್ಲೇಬೇಕು. ಇದೇನು ಕೇಳ್ತಾ ಇದ್ದೀನಿ ಅಂತಂದರೆ ಇಷ್ಟೊತ್ತರೆಗೂ ನಾವು ಮಾಡಿದ್ದೆಲ್ಲ ಒಂದು ID ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡಿದಂಥ ಅಪ್ಲಿಕೇಶನ್ನು. ಬಟ್ ಇವಾಗ ನೋಡಿ ಇವಾಗ ಯಾವ ರೀತಿ ಬಂದಿದೆ ಅಂತ ಅಂದರೆ ಇನ್ನೂ ಒಂದು ಅಪ್ಲಿಕೇಶನ್ನ ನಾವು ಡೌನ್ಲೋಡ್ ಮಾಡಬೇಕಾಗುತ್ತೆ. ನಾವು ಕೆಲಸ ಮಾಡೋದೆಲ್ಲ ಅದೇ ಅಪ್ಲಿಕೇಶನ್ ಏನು ನಾವು ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡೋದು ಅದೇನಿದ್ರು ಬರೇ ಸುಮ್ಮನೆ ID ಕ್ರಿಯೇಟ್ ಮಾಡೋಕೆ ಅಷ್ಟೇ. ಈಗ ID ಕ್ರಿಯೇಟ್ ಮಾಡ್ತಿದ್ದಂಗೆ ನೋಡಿ ಈಗ ಇನ್ನೂ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡೋಕ್ಕೆ ಹೇಳ್ತಾ ಇದೆ. ಸೊ ಡೌನ್ಲೋಡ್ ನೋ ಅಂತ ಇದೆಯಲ್ಲ, ಆ ಡೌನ್ಲೋಡ್ ನೋ ಮೇಲೆ ನಾವು ಇವಾಗ ಕ್ಲಿಕ್ ಮಾಡಬೇಕಾಗ್ತದೆ. ನೋಡಿ ಡೌನ್ಲೋಡ್ ನೋ ಮೇಲೂ ಕೂಡ ಕ್ಲಿಕ್ ಮಾಡಿದೆ. ಆಮೇಲೆ ಒಂದು ಪರ್ಮಿಷನ್ ಕೂಡ ಕೇಳುತ್ತೆ ಅಂತ ಅಂದರೆ ನೀವು ಅದನ್ನು ಕೂಡ ಈಗ ಅಲೋ ಕೊಡಬೇಕು. ಎಲ್ಲ ಪರ್ಮಿಷನ್ ಅಲೋ ಕೊಡಬೇಕು ಅಂತ ಅವಾಗಲೇ ಹೇಳಿದ್ದೀನಿ. ಅದಾದ್ಮೇಲೆ ನೋಡಿ ಇವಾಗ ಒಂದು ಅಪ್ಲಿಕೇಶನ್ನು ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡಿಂಗ್ ಲೇಟೆಸ್ಟ್ ಆ್ಯಪ್ ಅಂತ ಹೇಳ್ಬಿಟ್ಟು ಬರ್ತಾಯಿದೆ. ಅದಾದಮೇಲೆ ಏನಪ್ಪ ಅಂತ ಅಂದರೆ ಇವಾಗ ತೋರಿಸ್ದೆ ನೋಡಿ ಓಪನ್ ಫೈಲ್ ಬೈ ಗೂಗಲ್ ನಮ್ಮಿಂದ ಓಪನ್ ಫೈಲ್ ವಿತ್ ಝೊಮ್ಯಾಟೊ ಲೋಗೋ ಗಿವ್ ಪರ್ಮಿಷನ್ ಆ್ಯಂಡ್ ಇನ್ಸ್ಟಾಲ್ ಅಂತ ಇದೆ. ನೀವೇನು ಮಾಡಬೇಕು ಅಂತ ಅಂದರೆ ಈಗ ಇನ್ಸ್ಟಾಲ್ ಡೆಲಿವರಿ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಫೈಲಲ್ಲೇ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂತ ಅಂದರೆ ನೀವು ಫೈಲ್ ಓಪನ್ ಮಾಡಿದ್ರು ಕೂಡ ಫೈಲಲ್ಲಿ ಡೌನ್ಲೋಡ್ಸಲ್ಲಿ ಇರುತ್ತೆ. ನೋಡಿ ಇವಾಗ ನಾನು ಡೌನ್ಲೋಡ್ಸ್ ಓಪನ್ ಮಾಡ್ಕೊಂಡಿನಿ. ಡೌನ್ಲೋಡ್ಸಲ್ಲಿ ಇಲ್ಲಿ ಝೊಮ್ಯಾಟೊ ಡೆಲಿವರಿ ಆ್ಯಪ್ ಅಂತ ಇದೆ ನೋಡಿ, ನಿಮಗೆ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಅಂದರೆ ಇನ್ಸ್ಟಾಲ್ ಮಾಡಿ. ಇದೊಂದು ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಓಪನ್ ಮಾಡಿದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಇದೆಯಲ್ಲ ವೈಟ್ ಕಲರ್ ಅಪ್ಲಿಕೇಶನ್, ಅದನ್ನು ಬೇಕಾದ್ರೆ ನೀವು ಡಿಲೀಟ್ ಮಾಡ್ಬಿಡ್ಬೋದು. ಈ ಅಪ್ಲಿಕೇಶನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಅದರಿಂದಾಗಿ ತುಂಬ ಕನ್ಫ್ಯೂಷನ್ ಆಗುತ್ತೆ ಯಾವ್ದ್ರಲ್ಲಿ ಓಪನ್ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಅದು ವೈಟ್ ಅಪ್ಲಿಕೇಶನ್ ಏನು ಬಂದಿತ್ತೋ ಇದು ಇನ್ಸ್ಟಾಲ್ ಆಗ್ತಿದ್ದಂಗೆ ಅದನ್ನು ಬೇಕಾದ್ರೆ ಡಿಲೀಟ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ನ ಓಪನ್ ಮಾಡಿ. ಈ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಕೂಡ ಅಷ್ಟೇ ತುಂಬ ಪರ್ಮಿಷನ್ನ ಕೇಳುತ್ತೆ. ಪ್ರತಿಯೊಂದು ಪರ್ಮಿಷನ್ಗೂ ಕೂಡ ವೈಲ್ ಯೂಸಿಂಗ್ ದ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪರ್ಮಿಷನ್ ಇಲ್ಲಿ ಕೊಡಬೇಕಾಗುತ್ತೆ. ಇರೋವರ ಪರ್ಮಿಷನ್ ಎಲ್ಲ ತೊಗೊಳ್ತಾನೆ ಕೆಲಸಕ್ಕೆ ಸೇರ್ಕೊಬೇಕಾದ್ರೆ. ಅದರಿಂದ ಏನು ಮಾಡಬೇಕು ಅಂತಂದರೆ ಎಲ್ಲನೂ ಕೂಡ ಅಲೋ ಕೊಟ್ಬಿಡಿ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕೂಡ ನೀವು ಸೆಲೆಕ್ಟ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಅಪ್ಲಿಕೇಶನ್ನ ನೀವು ಯಾವ ಭಾಷೆಯಲ್ಲಿ ನೀವು ನಡೆಸ್ತೀರ ಅನ್ನೋದು ತಿಳ್ಕೊಬೇಕಾಗುತ್ತೆ. ಅದರಿಂದಾಗಿ ನೀವು ಇಂಗ್ಲೀಷ್ ಬೇಕು ಅಂದರೆ ಇಂಗ್ಲೀಷು, ಕನ್ನಡ, ಮಲಯಾಳಂ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಮಗೆ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ಅಂತಂದರೆ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊಳ್ತಾಯಿದ್ದೀನಿ. ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಡ್ತೀನಿ, ಅಂದರೆ ಪ್ರೊಸೀಡ್ ಅಂತ ಕೊಡ್ತಿದ್ದಂಗೆ ಈಗ ಮೊಬೈಲ್ ನಂಬರ್ ಕೇಳ್ತೀನಿ. ಅಂದರೆ ಆ ಅಪ್ಲಿಕೇಶನಲ್ಲಿ ಯಾವ ಮೊಬೈಲ್ ನಂಬರ್ ಹಾಕಿದ್ವೋ ಅದೇ ಮೊಬೈಲ್ ನಂಬರ್ನ ನಾವು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಬೇರೆ ಮೊಬೈಲ್ ನಂಬರ್ ಯಾವುದು ಹಾಕೋಕೆ ಹೋಗ್ಬಿಡಿ. ಸೇಮ್ ಸ್ಟಾರ್ಟಿಂಗಲ್ಲಿ ಏನು ನಂಬರ್ ಕೊಟ್ಟಿದ್ರೋ ಆ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಡ್ತಿದ್ದಂಗೆ ನಮ್ಮ ID ಓಪನ್ ಆಗಿದೆ. ಸೊ ನಮ್ಮ ID ಕೂಡ ಈ ಥರ ತೋರಿಸ್ತಾ ಇರುತ್ತೆ. ಅವಾಗ ನೀವೇನು ಮಾಡಬೇಕು ಅಂತ ಅಂದರೆ ವೆಹಿಕಲ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ, ಜೊತೆಯಲ್ಲಿ ನಾಮಿನಿನ ಆ್ಯಡ್ ಮಾಡಬೇಕಾಗುತ್ತೆ, ಜೊತೆಯಲ್ಲಿ ಒಂದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ನು ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಂದರೆ ಕೆಲಸ ಯಾವ ರೀತಿ ನಾವು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ನ ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ಕ್ವಶನ್ಗಳ್ನ ಕೇಳ್ತಾನೆ. ಆ ಕ್ವಶನ್ಗಳಿಗೆ ಆನ್ಸರ್ ಕೊಡಬೇಕಾಗುತ್ತೆ ಅಷ್ಟೇ. ನೀವು ಆ ಕ್ವಶನ್ಗೆ ಆನ್ಸರ್ ಮಾಡಿ ಅದಾದಮೇಲೆ ನಿಮ್ಮ ID ಕ್ರಿಯೇಟ್ ಆಗುತ್ತೆ. ಮೊದಲನೇದಾಗಿ ನೋಡಿ ಈಗ ವೆಹಿಕಲ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ವೆಹಿಕಲ್ ಡೀಟೇಲ್ಸ್ ಕೂಡ ಇವಾಗ ಓಪನ್ ಮಾಡ್ಕೊಂಡು ನೋಡಿ ಸಬ್ಮಿಟ್ ಯುವರ್ ವೆಹಿಕಲ್ ನಂಬರ್ ಅಂತ ಹೇಳಿ ಬಂದಿರುತ್ತೆ. ಅದರಿಂದಾಗಿ ನಿಮ್ಮ ವೆಹಿಕಲ್ ನಂಬರ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಬಟ್ ಇಲ್ಲಿ ಯಾವುದೇ ಆದಂಥ RC ಏನು ಕೇಳಲ್ಲ. ನಿಮಗೇನು ನಿಮ್ಮ ಗಾಡಿ ನಂಬರ್ ಏನಿದೆಯೋ ಆ ಗಾಡಿ ನಂಬರ್ನ ನೀವು ಹಾಕ್ಬೋದು ಅಷ್ಟೇ. ಅದಾದಮೇಲೆ ಲೈಸೆನ್ಸ್ ಬೇಕಾ, ತುಂಬ ಜನಕ್ಕೆ ಡೌಟು. ಝೊಮ್ಯಾಟೊ ಮಾಡಬೇಕಾದ್ರೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾ, DL ಇರಲೇಬೇಕಾ, LLR ಇರಬೇಕಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ. ಬಟ್ ನಿಮಗೆ ಗಾಡಿ ಓಡ್ಸೋಕ್ಕೆ ಬೇಕೇ ಬೇಕು. DL ಇಲ್ಲ ಅಂತಂದರೆ ಪೊಲೀಸ್ನವ್ರು ಫೈನ್ ಹಾಕ್ತಾರೆ ಗಾಡಿ ಇಟ್ಕೊಂಡ್ರೆ. ಬಟ್ ನಾವು ID-ನ DL ಇಲ್ಲದೇ ಕೂಡ ಕ್ರಿಯೇಟ್ ಮಾಡ್ಕೊಬೋದು. ನೋಡಿ ಯಾವುದೇ ಆದಂಥ DL ಬೇಕಾಗಿಲ್ಲ. DL ನಂಬರು, ಲೈಸೆನ್ಸ್ ಎಕ್ಸ್ಪೈರ್ ಡೇಟ್ ಕೇಳ್ತಾ ಇದೆ. ಬಟ್ ಮೇಲ್ಗಡೆ ನೀವು ಗಮನಿಸ್ಬೋದು ಆಪ್ಷನಲ್ ಅಂತ ಇದೆ. ಅಂದರೆ ಕೊಟ್ಟರೆ ಕೊಡೋದಿಲ್ಲ ಅಂತ ಅಂದರೆ ಇಲ್ಲ. ಬಟ್ ವೆಹಿಕಲ್ ನಂಬರ್ ಅಂತೂ ನೀವು ಹಾಕ್ಲೇಬೇಕಾಗುತ್ತೆ. ಅದರಿಂದಾಗಿ ಮೇಲ್ಗಡೆ ಏನು ವೆಹಿಕಲ್ ನಂಬರ್ ಇದೆಯೋ ವೆಹಿಕಲ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಿ. ಲೈಸೆನ್ಸ್ ಇತ್ತು ಅಂತ ಅಂದರೆ ಲೈಸೆನ್ಸ್ನು ಕೂಡ ನೀವು ಹಾಕ್ಬೋದು. ಲೈಸೆನ್ಸು ಕೂಡ ಹಾಕಿ ಅದಾದಮೇಲೆ ನೆಕ್ಸ್ಟ್ ಓಪನ್ ಮಾಡಿ. ನೆಕ್ಸ್ಟ್ ಓಪನ್ ಮಾಡ್ತಿದ್ದಂಗೆ ನೀವು ನಾಮಿನಿ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮ ತಂದೆ, ತಾಯಿ, ಅಣ್ಣ, ತಮ್ಮ, ಹೆಂಡತಿ ಯಾರ್ದು ಬೇಕಾದರೂ ಹಾಕ್ಬೋದು. ಸೊ ರಿಲೇಷನ್ಶಿಪ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಾಮಿನಿ ಡೇಟ್ ಆಫ್ ಬರ್ತ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಸೊ ನಾಮಿನಿದು ಮೊಬೈಲ್ ನಂಬರ್ ಆಮೇಲೆ ಎಮರ್ಜೆನ್ಸಿ ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಕೊಡಿ. ಅಷ್ಟು ಕೊಡ್ತಿದ್ದಂಗೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಅರ್ಧ ಕೆಲಸ ಮುಗ್ದೋದಂಗೆ ಆಗಿರುತ್ತೆ. ಅರ್ಧ ID ಕ್ರಿಯೇಟ್ ಆಗೋಗಿರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಒಂದು ತಲೆನೋವು ಅಂತಂದರೆ ಇದೆ ಅಂತ ಅನಿಸುತ್ತೆ. ಟ್ರೈನಿಂಗ್ನ ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಕೆಲಸ ಕಲ್ತ್ಕೊಬೇಕಲ್ಲ ನಾವು. ಅದರಿಂದಾಗಿ ಟ್ರೈನಿಂಗ್ನ ಕಂಪಲ್ಸರಿ ಕಂಪ್ಲೀಟ್ ಮಾಡಲೇಬೇಕು. ಕಂಪಲ್ಸರಿ ನೀವು ಟ್ರೈನಿಂಗ್ ಕಂಪ್ಲೀಟ್ ಮಾಡಿಲ್ಲ ಅಂತಂದರೆ ನಿಮ್ಮ ID ಓಪನ್ ಆಗೋಲ್ಲ. ಸೊ ಇದು ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಅದರಿಂದಾಗಿ ನೀವು ಫುಲ್ ಎಲ್ಲನೂ ಕೂಡ ನೋಡಿ ಕ್ವಿಸ್ಗೆ ಅಪ್ಲಿಕೇಶನ್ ಎಲ್ಲ ಹಾಕಿ, ಅಂದರೆ ಕ್ವಿಸ್ ಕೇಳ್ತಲ್ಲ ಕ್ವಶನ್ನು, ಆ ಕ್ವಶನ್ಗೂ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಿ ಅಂತ ಹೇಳ್ತಾ. ಸೊ ನೆಕ್ಸ್ಟು ಈಗ ಸ್ಟಾರ್ಟ್ ಟ್ರೈನಿಂಗ್ ಅಂತ ಇರುತ್ತಲ್ಲ, ಟ್ರೈನಿಂಗು ಫುಲ್ ಎಲ್ಲ ಕಂಪ್ಲೀಟ್ ಕೊಡಿ. ಸೊ ನಿಮ್ಮ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲಿಂದ ಏನು ಬರುತ್ತೆ ಅಂತ ಅಂದರೆ ನೋಡಿ ಈ ಥರ ಬರುತ್ತೆ. ಅಂದರೆ ಪ್ರೊಫೈಲ್ ಆ್ಯಕ್ಟಿವೇಟೆಡ್ ಅಂತ ಬರುತ್ತೆ. ಇಷ್ಟಕ್ಕೆ ಆಲ್ಮೋಸ್ಟ್ ಅಲ್ಲಿ ನಮ್ಮ 99% ಕೆಲಸ ಮುಗಿದೋಗಿರುತ್ತೆ. ನಮ್ಮ ID ಕೂಡ ಕ್ರಿಯೇಟ್ ಆಗಿರುತ್ತೆ.
ಇದಾದಮೇಲಿಂದ ನೀವು ತಿರ್ಗಾ ಮತ್ತೆ ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ. ಅಂದರೆ ಒಂದೊಂದು ಸಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಐ ಡಿ ಆ್ಯಕ್ಟಿವೇಟ್ ಆಗೋಕ್ಕೆ. ನೀವು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು 2 ಅವರ್ 1 ಅವರ್ ಎಲ್ಲ ಕೇಳುತ್ತೆ. ನೀವು ಅಪ್ಲಿಕೇಶನ್ನ ಕ್ಲೋಸ್ ಮಾಡಿ, ಒಂದು 2-3 ಅವರ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ತಿರ್ಗಾ ಮತ್ತೆ ಓಪನ್ ಮಾಡಿ. ಓಪನ್ ಆಗ್ತಿದ್ದಂಗೆ ಪ್ರೊಫೈಲ್ ಆ್ಯಕ್ಟಿವೇಟೆಡ್ ಅಂತ ಬಂದು ಕೂಡ ತೋರಿಸುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡ್ತಿದ್ದಂಗೆ ಈ ಥರ ಬರುತ್ತೆ. ಅಂತಂದರೆ ನೀವು ಕೆಲಸ ಮಾಡೋಕ್ಕೆ ಗಿಗ್ಗೆಲ್ಲ ಬುಕ್ ಮಾಡ್ಕೊಳಕ್ಕೆಲ್ಲ ಅದೆಲ್ಲ ಸಪ್ರೇಟ್ ವೀಡಿಯೋ ಕೂಡ ನಾನು ಮಾಡಿ ನಿಮಗೆ ತಿಳಿಸ್ಬಿಟ್ಟಿದ್ದೀನಿ, ಅಂದರೆ ಕೆಲಸ ಯಾವ ರೀತಿ ಮಾಡ್ದು ಅಂತ. ಸೊ ನೆಕ್ಸ್ಟ್ ಬಂದು ಈ ಥರದ್ದು ಬರ್ತಿದ್ದಂಗೆ ನೀವೇನು ಮಾಡಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಾ ಇದೆ ನಿಮಗೆ ಅಂತ ಅನಿಸುತ್ತೆ ನೋಡಿ, ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್. ಅಂದರೆ ನಾವು ಕೆಲಸ ಮಾಡೋದೇನಕ್ಕೆ ಸಂಬಳಕ್ಕೋಸ್ಕರನೇ ಅಲ್ವಾ. ನೀವೇನಾದ್ರು ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮ ಸಂಬಳ ಇಲ್ಲಿ ಬರೋಲ್ಲ. ಅದರಿಂದಾಗಿ ನೀವೇನು ಮಾಡಬೇಕು ಅಂತಂದರೆ ಸಬ್ಮಿಟ್ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ನಿಮಗೆ ಈ ಥರ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಜೊತೆಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಬರುತ್ತೆ. ನಿಮ್ಮ ಪ್ಯಾನ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೇಲ್ಸ್ನ ಎರಡನ್ನೂ ಕೂಡ ಹಾಕಿ. ಸೊ ಮೇಯ್ನ್ ಏನು ಅಂತಂದರೆ ಬ್ಯಾಂಕ್ ಡೀಟೇಲ್ಸ್ನ ಮಿಸ್ ಮಾಡೋಕ್ಕೋಗ್ಬಿಡಿ. ಅಂತ ಅಂದರೆ ಇವಾಗ ಏನು IFSC ಕೊಡೆಲ್ಲ ಕೇಳುತ್ತೋ ಅದನ್ನೆಲ್ಲ ಕರೆಕ್ಟಾಗಿ ಹಾಕಿ. ಒಂದೊಂದು ಸಲ ಓ ಹಾಕೋ ಜಾಗದಲ್ಲಿ 0 ಹಾಕೋದು, 0 ಹಾಕೋ ಜಾಗದಲ್ಲಿ ಓ ಹಾಕೋದು, ಈ ಥರ ಎಲ್ಲ ಮಾಡಿದ್ರೆ ಅಂತ ಅಂದರೆ ಸ್ಯಾಲರಿ ಕರೆಕ್ಟಾಗಿ ಬರಲ್ಲ. ಅದರಿಂದಾಗಿ ನೀವು ನಿಮ್ಮ ಅಕೌಂಟ್ ಕೊಡ್ಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಕೊಡಿ ಅಂತ ಹೇಳ್ತಾ, ಸೊ ಇಷ್ಟು ಈಸಿಯಾಗಿ ಆರಾಮಾಗಿ ನಿಮ್ಮ ಮನೇಲೇ ಕೂತ್ಕೊಂಡು ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಮೊಬೈಲ್ ಇದ್ದರೆ ಆರಾಮಾಗಿ ನೀವು ಐಡಿನ ಕ್ರಿಯೇಟ್ ಮಾಡ್ಕೊಬೋದು ಯಾವುದೇ ಆದಂಥ ತೊಂದರೆ ಇಲ್ಲದೆ. ಸೊ ನೋಡಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಲ್ವಾ. ಸೊ ಇದೇ ರೀತಿ ನೀವು ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಜೊತೆಲಿ ಏನಾದ್ರು ತೊಂದರೆ ಇತ್ತು ಅಂತ ಅಂದರೆ ID ಕ್ರಿಯೇಟ್ ಮಾಡ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಯಿತು ನನಗೆ ಗೊತ್ತಾಗಿಲ್ಲ ಅಂತ ಅಂದರೆ ಅದೇ ಹೇಳಿವ ಇನ್ಸ್ಟಾಗ್ರಾಮ್ ಐಡಿ ಇಲ್ಲ. ಏನಕ್ಕೆ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ತುಂಬ ಇದೆ, ಎಲ್ಲ ಓಪನ್ ಮಾಡೋಕ್ಕಾಗಲ್ಲ. ನನ್ನ ಜಿಮೇಲ್ ID ಇದೆಯಲ್ಲ, ಜಿಮೇಲ್ IDಗೆ ಒಂದು ಮೇಲ್ ಕಳಿಸಿ ಅಷ್ಟೇ. ನಿಮ್ಮ ಹೆಸರು, ಫೋನ್ ನಂಬರು ಜೊತೆಯಲ್ಲಿ ನಿಮ್ಮ ಲೊಕೇಶನ್ನ ಕಳಿಸಿದ್ರೆ ಈಸಿ ಆಗುತ್ತೆ ನನಗೂ ಕೂಡ ಕಾಂಟ್ಯಾಕ್ಟ್ ಮಾಡೋಕ್ಕೆ. ನಾನು ಕೂಡ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಇತ್ತು ಝೊಮ್ಯಾಟೊ ಐಡಿಯಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ ಕಳಿಸಿ, ನಾನು ಕೂಡ ಆದರೆ ಸಾಲ್ವ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.